ತಮಿಳುನಾಡಿನಲ್ಲಿ ಬಹುಮತದ ಬೃಹನ್ನಾಟಕಗಳು ಆಗ್ತಾ ಇದೆ. ವಿಜಯ್ ಪ್ರಮಾಣ ವಚನ ಮತ್ತೆ ಅನುಮಾನ ಎನ್ನಲಾಗ್ತಾ ಇರುವಂತದ್ದು. ಮೂರನೇ ಬಾರಿಯೂ ವಿಜಯ್ಗೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. 3 ಬಾರಿ ವಿಜಯ್ ಏನಿದ್ದಾರೆ ಗವರ್ನರ್ ಅನ್ನ ಭೇಟಿಯಾಗಿ ಬಂದಿದ್ದಾರೆ. ಬಟ್ ಈಗಲೂ ಕೂಡ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ಪ್ರಮಾಣ ವಚನ ಇವತ್ತಿದೆ ಅಂತ ಹೇಳಲಾಗ್ತಿತ್ತು, ಬಟ್ ಅದು ಕೂಡ ಅನುಮಾನ ಅಂತ ಹೇಳಲಾಗ್ತಿದೆ. 118 ಶಾಸಕರ ಬೆಂಬಲ ಅಂತ ಹೇಳ್ಕೊಂಡು ಗವರ್ನರ್ ಅವರನ್ನ ನಿನ್ನೆ ಸಂಜೆ ಭೇಟಿಯಾಗಿ ವಿಜಯ್ ಮನವಿಯನ್ನ ಮಾಡಿಕೊಂಡಿದ್ರು. ಸರ್ಕಾರ ರಚನೆಗೆ ನಮ್ಮ ಜೊತೆ ಬಹುಮತ ಇದೆ, ಪರ್ಮಿಷನ್ ಕೊಟ್ಬಿಡಿ ಅಂತ. ಆದ್ರೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ಟಿವಿಕೆಗೆ 107 ಸ್ಥಾನಗಳಿದೆ, ಕಾಂಗ್ರೆಸ್ 5 ಇದೆ, ಸಿಪಿಐ 2 ಇದೆ, ಸಿಪಿಐಎಂ 2 ಇದೆ. ಸಣ್ಣ ಪಕ್ಷಗಳ ಬೆಂಬಲದ ಆಟ ಶುರುವಾಗ್ಬಿಟ್ಟಿದೆ. ಬಟ್ ವಿಜಯ್ಗೆ ಇಲ್ಲಿ ಸಂಕಷ್ಟ ತಂದಿಟ್ಟಿರುವಂತದ್ದು. ಚಿಕ್ಕ ಪುಟ್ಟ ಪಕ್ಷಗಳೀಗ ಆಟ ಆಡಿಸ್ತಾ ಇದೆ ಒಂದು ರೀತಿ ವಿಜಯನ. ಇನ್ನೂ ನಿರ್ಧಾರ ಆಗದ ವಿಸಿಕೆಯ ನಿಲುವು. ವಿಸಿಕೆ ಕೂಡ ವಿಜಯ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇತ್ತು, ಬಟ್ ಅಲ್ಲೀಗ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಡಿಸಿಎಂ ಪಟ್ಟ ನೀವು ನಮಗೆ ಕೊಡಬೇಕು ಅಂತ ಹೇಳ್ಕೊಂಡು ವಿಸಿಕೆ ಪಕ್ಷದ ನಾಯಕರು ಪಟ್ ಹಿಡಿದು ಕೂತಿದ್ದಾರಂತೆ. ಮ್ಯಾಜಿಕ್ ನಂಬರ್ ಒಗ್ಗೂಡಿಸೋಕೆ ವಿಜಯ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಿಕ್ಕ ಪುಟ್ಟ ಪಕ್ಷಗಳೇ ಈಗ ವಿಜಯ್ ಅವರ ಕೈ ಹಿಡಬೇಕಾಗಿದೆ. ಯಾಕಂದ್ರೆ ಬೆರಳೆಣಿಕೆಯ ಶಾಸಕರ ಸಪೋರ್ಟ್ ಮಾತ್ರ ವಿಜಯ್ಗೆ ಬೇಕಾಗಿರುವಂತದ್ದು. ಬಟ್ ಆ ಬೆರಳೆಣಿಕೆಯ ಶಾಸಕರು ಕೂಡ ಒಂದಷ್ಟು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇಲ್ಲಿ ವಿಸಿಕೆ ಪಕ್ಷದ ಕೆಲ ನಾಯಕರು ಗೊಂದಲದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ಒಬ್ರು ಹೇಳ್ತಿದ್ದಾರೆ ನಮ್ಮ ಶಾಸಕರು ಸಪೋರ್ಟ್ ಮಾಡ್ತಿಲ್ಲ ಅಂತ, ಇನ್ನು ಕೆಲವರು ಡಿಸಿಎಂ ಪಟ್ಟದ ಆಕಾಂಕ್ಷಿಗಳು ಕೂಡ ಇದ್ದಾರೆ. ರೋಚಕ ಘಟ್ಟವನ್ನ ತಲುಪಿದೆ ತಮಿಳುನಾಡು ರಾಜಕೀಯ. ಕ್ಷಣಕ್ಕೆ ಕ್ಷಣಕ್ಕೂ ಕೂಡ ತಿರುವನ್ನ ಪಡ್ಕೊಳ್ತಿರುವಂತದ್ದು. ವಿಸಿಕೆ ನಿರ್ಧಾರದ ಮೇಲೆ ನಿಂತಿದೆ ವಿಜಯ್ ಭವಿಷ್ಯ. ವಿಜಯ್ ಸಿಎಂ ಆಗ್ಬೇಕಾ ಬೇಡವಾ ಅನ್ನುವಂಥದ್ದು ಈಗ ವಿಸಿಕೆ ಪಕ್ಷದ ನಾಯಕರ ನಿರ್ಧಾರಕ್ಕೆ ನಿಂತಿರುವಂತದ್ದು. ವಿಸಿಕೆ ಡಿಮ್ಯಾಂಡ್ ಅನ್ನ ಇಡ್ತಾ ಇದೆ. ಹಾಗಾದ್ರೆ ವಿಸಿಕೆ ಪಕ್ಷದ ಡಿಮ್ಯಾಂಡ್ ಅನ್ನ ದಳಪತಿ ಈಡೇರಿಸ್ತಾರಾ? ಟಿವಿಕೆ 107, ಕೈ ಕಾಂಗ್ರೆಸ್ನ ಪಕ್ಷದಿಂದ 5 ಜನರಿದ್ದಾರೆ, ಸಿಪಿಐ ಇಂದ 2 ಇದೆ, ಸಿಪಿಐಎಂ ನಿಂದ 2 ಇದೆ. ಒಟ್ಟು 116 ವಿಸಿಕೆ ಶಾಸಕರು ಇಬ್ರು ಬಂದ್ರೆ 118 ಅಂತ ಆಗ್ಬಿಡತ್ತಲ್ಲಿ. 118 ಸದಸ್ಯ ಬಲ ವಿಸಿಕೆ ಬೆಂಬಲ ಕೊಟ್ರೆ ಮಾತ್ರ ಆಗುತ್ತೆ. ಸೊ 118 ನಂಬರ್ ಇಲ್ಲಿ ಬಂದ್ರೆ, ಮ್ಯಾಜಿಕ್ ನಂಬರ್ ಬಂದ್ರೆ ಇಲ್ಲಿ ವಿಜಯ್ ಸರ್ಕಾರವನ್ನ ರಚನೆ ಮಾಡಬಹುದು. ಸಿಎಂ ಕುರ್ಚಿಯಲ್ಲಿ ಭದ್ರವಾಗಿ ವಿಜಯ್ ಕೂರಬಹುದು. ಬಟ್ ಇಲ್ಲಿ ಪದಗ್ರಹಣ ಇವತ್ತಿತ್ತು ಅಂತ ಮಾಹಿತಿ ಇತ್ತು. ಬಟ್ ಒಂದ್ ರೀತಿ ಗೊಂದಲದ ವಾತಾವರಣ ರಾಜಕೀಯದಲ್ಲಿ ನಿರ್ಮಾಣ ಆಗಿರುವಂತದ್ದು ರಾಜಕೀಯ ವಲಯದಲ್ಲಿ ತಮಿಳುನಾಡಿನಲ್ಲಿ. ತಮಿಳುನಾಡು ರಾಜಕಾರಣದಲ್ಲಿ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಗವರ್ನರ್ ಅವರನ್ನ ಭೇಟಿಯಾಗಿದ್ದಾರೆ ಐಯುಎಂಎಲ್ ನ 2 ಶಾಸಕರು. ಟಿವಿಕೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಐಯುಎಂಎಲ್ ನ ಶಾಸಕರು. ವಿಜಯ್ಗೆ ನಾವು ಬೆಂಬಲ ಕೊಡ್ತಿಲ್ಲ ಅಂತ ಹೇಳ್ಕೊಂಡು ಎಎಂಎಂಕೆ ಪಕ್ಷ ಕೂಡ ಹೇಳ್ತಿದೆ. ಗವರ್ನರ್ಗೆ ಟಿವಿಕೆ ನೀಡಿದ್ದು ನಕಲಿ ಪತ್ರ ಅಂತ ಹೇಳ್ಕೊಂಡು ಎಎಂಎಂಕೆಯ ಶಾಸಕರು ಹೇಳ್ತಾ ಇದ್ದಾರೆ. ಎಎಂಎಂಕೆಯ ಪ್ರಧಾನ ಕಾರ್ಯದರ್ಶಿ ದಿನಕರ್ ಆರೋಪ ಮಾಡ್ತಿರುವಂತದ್ದು. ದಿನಕರ್ ಯಾವಾಗ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ, ಟಿವಿಕೆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿ ತಿರುಗೇಟನ್ನ ಕೊಡುತ್ತೆ. ಎಎಂಎಂಕೆ ಎಂಎಲ್ಎ ಕಾಮರಾಜ್ ಸಪೋರ್ಟ್ ಮಾಡಿರುವಂತಹ ವಿಡಿಯೋ ರಿಲೀಸ್ ಆಗಿದೆ. ಶಾಸಕ ಕಾಮರಾಜ್ ಪತ್ರ ಬರೆಯುತ್ತಿರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವಿಬ್ರು ಬಂದು ಸ್ಟೇಟ್ಮೆಂಟ್ ಕೊಟ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ನಿಮ್ ಶಾಸಕ ಕಾಮರಾಜ್ ನಮ್ ಜೊತೆ ಸ್ವ ಇಚ್ಛೆಯಿಂದನೇ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಟಿವಿಕೆ ಪಕ್ಷದವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಎಎಂಎಂಕೆಗೆ. ದಿನಕರ್ ಅವರಿಗೆ ಮಾಹಿತಿಯನ್ನ ನೀಡಿಯೇ ಬೆಂಬಲವನ್ನ ಸೂಚಿಸಿದ್ದಾರೆ. ಆದ್ರೆ ದಿನಕರ್ ಈಗ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ, ಯೂಟರ್ನ್ ಹೊಡಿತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಸೊ ಈಗ ಕ್ಷಣಕ್ಕೊಂದು ತಿರುವು ತಮಿಳುನಾಡು ರಾಜಕೀಯದಲ್ಲಿ ಆಗ್ತಿರುವಂತದ್ದು. ವಿಜಯ್ಗೆ ಒಂದ್ಸರ್ತಿ ಸಪೋರ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಿರುವಂತಹ ಪಕ್ಷಗಳೀಗ ಯೂಟರ್ನ್ ಹೊಡಿತಾ ಇದೆ. ಶತ್ರುಗಳ ಶತ್ರು ಮಿತ್ರ ಅನ್ನೋ ರೀತಿ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಒಂದಾಗ್ತಿದೆ ಅನ್ನುವಂತಹ ಮಾಹಿತಿಗಳು ಇನ್ನೊಂದ್ ಕಡೆ ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ತಮಿಳುನಾಡಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕೃಷ್ಣ, ತಮಿಳುನಾಡು ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂತ? ಯಾಕಂದ್ರೆ ನಿನ್ನೆ ಗವರ್ನರ್ ಅವರನ್ನ ಭೇಟಿ ಮಾಡಿ ವಿಜಯ್ ಬಹುಮತ ಇದೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ರಾತ್ರೋರಾತ್ರಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಿದೆ. ಸದ್ಯದ ಬೆಳವಣಿಗೆ ಏನೇನು ಅಲ್ಲಿ?
ಧನುಶ್ರೀ ಕ್ಷಣಕೊಂಡು ಬೆಳವಣಿಗೆ ಆಗ್ತಿರೋದ್ರಿಂದಾಗಿ ತಮಿಳುನಾಡಲ್ಲಿ ಏನ್ ಬೇಕಾದ್ರೂ ಆಗ್ತಾವಂತ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು. ನಿನ್ನೆ ರಾತ್ರಿ ತಾನೇ ನಟ ವಿಜಯ್ ಅವರು ಗವರ್ನರ್ ಭೇಟಿ ಮಾಡಿ 121 ಶಾಸಕರ ಬಲವನ್ನ ಎಲ್ಲೊಂದ್ ಕಡೆ ತೋರಿಸಿದ್ರು. ಇದೀಗ ಇಲ್ಲೊಂದ್ ಕಡೆ 3 ಶಾಸಕರು ಇದೀಗ ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಂಡಿರುವಂತದ್ದು. ಒಂದು ಎಎಂಕೆ ಶಾಸಕರು ಈಗಾಗಲೇ ದಿನಕರನ್ ಅವರು ನೇರವಾಗಿ ಗವರ್ನರ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ತಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದವರಿಗೆ ಬೆಂಬಲವನ್ನು ಕೊಟ್ಟಿಲ್ಲ. ಅವರು ಎಲ್ಲೊಂದ್ ಕಡೆ ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ಈಗ ಎಲ್ಲೊಂದ್ ಕಡೆ ನಕಲಿ ಸಹಿಯನ್ನು ಸೃಷ್ಟಿ ಮಾಡಿ ಅವರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದು ನಕಲಿ ಪ್ರಮಾಣ ಪತ್ರ ಅನ್ನೋ ಮಾತನ್ನು ಕೂಡ ಈಗಾಗಲೇ ದಿನಕರ್ ಆರೋಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಎಎಂಕೆ ಶಾಸಕರು ಕೂಡ ದಿನಕರ್ ಭೇಟಿ ಬಳಿಕವಾಗಿ ಅವರು ಕೂಡ ಕಾಮರಾಜ್ ಅನ್ನುವಂತ ಶಾಸಕರು ಕೂಡ ಈಗಾಗಲೇ ಗವರ್ನರ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಅವರ ಜೊತೆಗೆ ನಮ್ಮ ಬೆಂಬಲ ಇಲ್ಲ ಅನ್ನೊಂದು ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ಯಾವಾಗ ಒಂದು ದಿನಕರನ್ ಹೇಳಿಕೆ ಕೊಟ್ಟರು ಅದಾದ ಬಳಿಕವಾಗಿ ಟಿವಿಕೆ ಪಕ್ಷದ ನಾಯಕರು ಕೂಡ ಈಗಾಗಲೇ ಕೌಂಟರ್ನ ಕೊಟ್ಟಿರುವಂತದ್ದು. ಅವರು ದಿನಕರ್ ಏನ್ ಸಪೋರ್ಟ್ ಮಾಡಿದ್ದಾರೆ ಅದು ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ರಿಲೀಸ್ ಮಾಡೋದ್ರ ಮುಖಾಂತರವಾಗಿ ಕೌಂಟರ್ನ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ಮುಸ್ಲಿಂ ಲೀಗ್ ಪಕ್ಷ ಕೂಡ ಇಬ್ಬರು ಶಾಸಕರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಕೂಡ ಹೇಳಲಾಗ್ತಾ ಇತ್ತು. ಆದ್ರೀಗ ನಿನ್ನೆ ರಾತ್ರಿ ಗವರ್ನರ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡೋದಿಲ್ಲ, ನಾವು ಡಿಎಂಕೆ ಜೊತೆಗೆ ಮೈತ್ರಿಯಲ್ಲಿ ಮುಂದುವರಿತೀವಿ ಅನ್ನೋ ಮಾತನ್ನ ಮುಸ್ಲಿಂ ಲೀಗ್ ಪಕ್ಷದ ಶಾಸಕರು ಕೂಡ ಈಗಾಗಲೇ ಸ್ಪಷ್ಟನೆ ಪಟ್ಟಿರುವಂತದ್ದು. ಈಗ ವಿಸಿಕೆ ಶಾಸಕರ ಮೇಲೆ ಈಗ ನಟ ವಿಜಯ್ ಅವರ ಭವಿಷ್ಯ ನಿಂತಿರುವಂತದ್ದು, ಮುಖ್ಯಮಂತ್ರಿಗಳಾಗುವಂತ ಪದಗ್ರಹಣ ಕಾರ್ಯಕ್ರಮ ನಿಂತಿರುವಂತದ್ದು. ಯಾಕಂದ್ರೆ ವಿಸಿಕೆ ಶಾಸಕರು ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಎಲ್ಲೊಂದ್ ಕಡೆ ಪ್ರಕಟ ಆಗುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿಲ್ಲ. ಒಂದ್ ಕಡೆ ವಿಸಿಕೆ ಶಾಸಕರು ಬೆಂಬಲವನ್ನ ಕೊಟ್ಟಿದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಇವತ್ತು ವಿಸಿಕೆ ಶಾಸಕರು ಮಹತ್ವದ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಅಂತಿಮವಾದ ನಿಲುವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ವಿಸಿಕೆ ಶಾಸಕರು ಇನ್ನೂ ಕೂಡ ಬೆಂಬಲವನ್ನ ಕೊಟ್ಟಿಲ್ಲ ಅನ್ನೋ ಮಾತನ್ನ ಎಲ್ಲೊಂದ್ ಕಡೆ ವಿಸಿಕೆ ಕಡೆಯಿಂದ ಹೇಳ್ತಾ ಇದ್ದಾರೆ. ಆದ್ರೆ ಟಿವಿಕೆ ಪಕ್ಷದ ನಾಯಕರು ವಿಸಿಕೆ ಶಾಸಕರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ನಟ ವಿಜಯ್ ಅವರ ಬಳಿ ಈಗ 107 ಜೊತೆಗೆ ಕಾಂಗ್ರೆಸ್ನ 5 ಶಾಸಕರು ಜೊತೆಗೆ ಸಿಪಿಎಂ ಮತ್ತೆ ಸಿಪಿಐ ಶಾಸಕರು ಸೇರಿ ಅಲ್ಲಿಗೆ 116 ಶಾಸಕರ ಬೆಂಬಲಕ್ಕೆ ಈಗ ಕುಸಿತಿರುವಂತದ್ದು. ಹಾಗಾಗಿನೇ 118 ಶಾಸಕರು 121 ಶಾಸಕರನ್ನ ತೋರಿಸುತ್ತಂತ ನಟ ವಿಜಯ್ ಅವರಿಗೆ ಇದೀಗ 116 ಶಾಸಕರ ಬೆಂಬಲ ಕೆಳಗಡೆ ಕುಸಿತಿರತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರು ಕೂಡ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಿನ್ನೆ 2 ದಿನಗಳ ಹಿಂದೆ 2 ಸಾರಿ ಗವರ್ನರ್ ಅನ್ನ ನಟ ವಿಜಯ್ ಅವರು ಭೇಟಿ ಮಾಡಿದ್ರು. ಆಗ ಎಲ್ಲೊಂದ್ ಕಡೆ ಮಾಧ್ಯಮ ಪ್ರಕಟಣೆ ಹೊರಡಿಸೋದ್ರ ಮುಖಾಂತರವಾಗಿ ಬಹುಮತವನ್ನ ಕೇಳಿದ್ವಿ, ಆದ್ರೆ ಅವ್ರ ಹತ್ರ ಬಹುಮತ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಗವರ್ನರ್ ಹೇಳಿದ್ರು. ಆದ್ರೆ 3ನೇ ಬಾರಿ ನಿನ್ನೆ ರಾತ್ರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾವಾಗ ಶಾಸಕರು ಹೋಗಿ ಗವರ್ನರ್ ಭೇಟಿ ಮಾಡಿ ನಮ್ಮ ಬೆಂಬಲ ವಿಜಯ್ ಅವ್ರಿಗೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೋ ಇದೀಗ ಗವರ್ನರ್ ಕೂಡ ಎಲ್ಲೊಂದ್ ಕಡೆ ಗೊಂದಲಕ್ಕೆ ಸಿಲುಕಿರುವಂತದ್ದು. ಇನ್ನೂ ಕೂಡ ಅವರು ರಿಯಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಮತ್ತೊಂದ್ ಕಡೆ ವಿಸಿಕೆ ಶಾಸಕರತ್ತ ಈಗಾಗಲೇ ನಟ ವಿಜಯ್ ಅವರು ಕಣ್ಣನ್ನು ಹರಿಸಿರುವಂತದ್ದು. ಇಲ್ಲೊಂದ್ ಕಡೆ ವಿಸಿಕೆ ಶಾಸಕರು ಕೂಡ ನಮಗೆ ಡಿಸಿಎಂ ಹುದ್ದೆಯನ್ನ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಿರುವಂತದ್ದು. ಮತ್ತೊಂದ್ ಕಡೆ ಧನುಶ್ರೀ ಎಡಿಎಂಕೆ ಮತ್ತು ಡಿಎಂಕೆ ನಾಯಕರು ಏನಾದರೂ ಒಟ್ಟಾಗಿ ಸೇರಿ ಸರ್ಕಾರ ರಚನೆ ಮಾಡದೇ ಆದಲ್ಲಿ ವಿಸಿಕೆ ಶಾಸಕರ ಬೆಂಬಲ ಅಂದ್ರೆ ವಿಸಿಕೆ ತಿಳುವಣ್ಣರವರ ನೇತೃತ್ವದಲ್ಲಿ ಇಲ್ಲೊಂದ್ ಕಡೆ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದ್ರ ಮುಖಾಂತರವಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟು ಸರ್ಕಾರ ರಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಡಿಎಂಕೆ ಮತ್ತು ಎಡಿಎಂಕೆ ನಿಂದ ಕೂಡ ಇಲ್ಲೊಂದ್ ಕಡೆ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ವಿಸಿಕೆ ಶಾಸಕರು ಎಡಿಎಂಕೆ ಡಿಎಂಕೆ ಜೊತೆಗೆ ಕೈ ಜೋಡಿಸುವ ನಿಟ್ಟಿನಲ್ಲಿ ಇಲ್ಲೊಂದ್ ಕಡೆ ನಡೆಯನ್ನ ತೋರಿದ್ದಾರೆ. ವಿಜಯ್ ಅವರಿಗೆ ಬೆಂಬಲವನ್ನು ಕೊಡುವುದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ವಿಸಿಕೆ ಶಾಸಕರ ಬಳಿನೂ ಕೂಡ ಇಲ್ಲೊಂದ್ ಕಡೆ ವಿಜಯ್ ಅವರು ಅವರಿಗೆ ಡಿಸಿಎಂ ಆಫರ್ ಅನ್ನ ಒಡ್ಡಿದ್ದಾರೆ ಅನ್ನುವಂಥದ್ದು, ಡಿಸಿಎಂ ಹುದ್ದೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಇದರ ನಡುವೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಬೆಳವಣಿಗೆ ಏನ್ ಬೇಕಾದ್ರೂ ಆಗ್ಬಹುದು, ಅದರ ಆಧಾರದ ಮೇಲೆ ನಟ ವಿಜಯ್ ಅವರ ರಾಜಕೀಯ ಅಂದ್ರೆ ಮುಖ್ಯಮಂತ್ರಿ ಆಗುವಂತ ಒಂದು ಭವಿಷ್ಯ ನಿಂತಿರುವಂತದ್ದು. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನೆಹರು ಕ್ರೀಡಾಂಗಣದಲ್ಲಿ ಎಲ್ಲೊಂದ್ ಕಡೆ ಕಾರ್ಯಕ್ರಮ ನಡೀಬೇಕಾಗಿತ್ತು. ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾವಾಗ ಗವರ್ನರ್ ಭೇಟಿ ಮಾಡಿದ ನಂತರವಾಗಿ ವಿಜಯ್ ಅವರು ಬಹಳ ಸಂತೋಷದಿಂದ ಹೊರಗಡೆ ಬಂದರು. ಅದಾದ ಬಳಿಕವಾಗಿ ಅಭಿಮಾನಿಗಳು ಕಾರ್ಯಕರ್ತರು ಅವರ ಬೆಂಬಲಿಗರು ಸಂಪೂರ್ಣವಾಗಿ ಖುಷಿಯಲ್ಲಿದ್ರು. ಇವತ್ತು ತಮ್ಮ ನಾಯಕ ಪದಗ್ರಹಣವನ್ನ ಸ್ವೀಕಾರವನ್ನ ಮಾಡ್ತಾರೆ ಅಂತ. ಯಾವಾಗ ಶಾಸಕರು ಒಬ್ಬೊಬ್ಬರು ಶಾಸಕರು ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಂಡು ಅವರ ಸಂಖ್ಯಾಬಲ ಕಡಿಮೆ ಆಗ್ತಾ ಇತ್ತು, ಇದೀಗ ಮುಂದೆ ತಮಿಳುನಾಡಿನ ಜನರಿಗೂ ಅವರ ಅಭಿಮಾನಿಗಳಿಗೂ ಕೂಡ ದೊಡ್ಡ ಮಟ್ಟದ ನಿರಾಸೆ ಮಾಡಿರುವಂತದ್ದು. ಹಾಗಾಗಿನೇ ಇವತ್ತು ಅಭಿಮಾನಿಗಳು ಕೂಡ ಎಲ್ಲೊಂದ್ ಕಡೆ ಚೆನ್ನೈನಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿನೇ ವಿಸಿಕೆ ಶಾಸಕರ ಮೇಲೆ ಇದೀಗ ನಟ ವಿಜಯ್ ಅವರ ಭವಿಷ್ಯ ನಿಂತಿರುವಂತದ್ದು. ಹೀಗಾಗಿ ವಿಸಿಕೆ ಶಾಸಕರು ಇವತ್ತು ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದ್ ವೇಳೆ ಏನಾದರೂ ನಟ ವಿಜಯ್ ಅವರಿಗೆ ಬೆಂಬಲ ಕೊಟ್ಟದ್ದೇ ಆದಲ್ಲಿ 118 ಶಾಸಕರ ಬೆಂಬಲದೊಂದಿಗೆ ಅವರು ಮುಖ್ಯಮಂತ್ರಿ ಆಗುವಂತ ಒಂದು ಅಧಿಕಾರ ಸ್ವೀಕಾರವಾಗುವಂತ ಒಂದು ಕಾರ್ಯಕ್ರಮ ಜರುಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ವಿಸಿಕೆ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡಲ್ಲ, ಬದಲಾಗಿ ಡಿಎಂಕೆ ಮತ್ತು ಎಡಿಎಂಕೆ ಅವರ ಜೊತೆಗೆ ನಾವು ಮುಂದುವರಿತೀವಿ ಅಂತ ಏನಾದರೂ ಹೇಳಿಕೆಯನ್ನು ಕೊಟ್ಟದ್ದೇ ಆದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಈಗ ತಮಿಳುನಾಡಲ್ಲಿ ಆಗುವಂತ ಸಾಧ್ಯತೆ ಇರುವಂತದ್ದು. ಧನುಶ್ರೀ ಕೃಷ್ಣ, ಈಗ ಕುದುರೆ ವ್ಯಾಪಾರದ ರೀತಿ ಎಲ್ಲ ಆಗ್ತಾ ಇದೆ. ಒಂದ್ ಕಡೆ ನಿನ್ನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಇರ್ತೀವಿ ಅಂತ ಹೇಳ್ಕೊಂಡು ವಿಜಯ್ ಹೇಳಿದ್ರು. ಯಾಕಂದ್ರೆ ಗವರ್ನರ್ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ, ನಮ್ ಜೊತೆ ಸರ್ಕಾರ ರಚನೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳ್ಕೊಂಡು ಈಗ ಮತ್ತೆ ಗವರ್ನರ್ ಶಾಕ್ ಕೊಡ್ತಾ ಇದ್ದಾರೆ ವಿಜಯ್ಗೆ. ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಇರ್ತೀವಿ ಅಂತ ಏನಾದ್ರು ನಿರ್ಧಾರವನ್ನು
ತೆಗೆದುಕೊಳ್ತಾರೆ ಹೇಗೆ? ಖಂಡಿತವಾಗ್ಲೂ ಧನುಶ್ರೀ, ಆ ರೀತಿಯಂತ ಆಲೋಚನೆಯನ್ನು ಕೂಡ ನಟ ವಿಜಯ್ ಅವರು ಕೂಡ ಮಾಡಿದ್ದಾರೆ. ಯಾವಾಗ ಗವರ್ನರ್ ಸ್ವಲ್ಪ ವಿಳಂಬ ಧೋರಣೆ ಅನುಸರಿಸಿದ್ರು, ಅದಾದ ಬಳಿಕವಾಗಿ ನಟ ವಿಜಯ್ ಅವರ ಕಡೆಯಿಂದ ವಕೀಲರು ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಸೂಕ್ತವಾಗೇನೆ ಏನು ರಾಜ್ಯದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಬಹುಮತ ಸಾಬೀತುಪಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಸಂವಿಧಾನದಂತೆ ಗವರ್ನರ್ ಅವರು ನಡೆದುಕೊಳ್ತಾ ಇಲ್ಲ. ಅವರಿಗೆ ಸ್ಪಷ್ಟವಾದಂತಹ ನಿರ್ದೇಶನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಟಿವಿಕೆ ಪಕ್ಷದ ವಕೀಲರು ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅದು ವಿಚಾರಣೆಗೆ ಬಂದಿದೆ ಆದಲ್ಲಿ ಅದು ವಿಚಾರಣೆಯಾಗಿ ಸುಪ್ರೀಂ ಕೋರ್ಟ್ ನಿಂದ ಯಾವ ತೀರ್ಪು ಬೇಕಾದ್ರೂ ಹೊರಬರುವಂತ ಸಾಧ್ಯತೆ ಇದೆ. ಆದ್ರೆ ಈಗ ನಟ ವಿಜಯ್ ಅವರು ಒಂದು ರೀತಿ ಕಾದು ನೋಡುವ ತಂತ್ರಕ್ಕೆ ಹೋಗಿರುವಂತದ್ದು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಹೋರಾಟ ಮಾಡುವಂತದ್ದು, ಮತ್ತೊಂದ್ ಕಡೆ ರಾಜಕೀಯವಾಗಿ ಯಾರೆಲ್ಲ ಶಾಸಕರು ಇಷ್ಟು ದಿನಗಳ ಕಾಲ ನಂಬ್ಕೊಂಡಿದ್ರು, ಇಲ್ಲ ಒಂದ್ ಕಡೆ ಈಗಾಗಲೇ ಕುದುರೆ ವ್ಯಾಪಾರ ನಡೀತಿದೆ ಅನ್ನೋ ಮಾತನ್ನ ಟಿಟಿವಿ ದಿನಕರನ್ ಅವರು ನೇರವಾಗಿ ಆಪಾದನೆ ಮಾಡಿದ್ದಾರೆ. ಯಾಕಂದ್ರೆ ಕುದುರೆ ವ್ಯಾಪಾರದ ಮುಖಾಂತರವಾಗಿ ತಮ್ಮ ಪಕ್ಷದ ಒಬ್ಬ ಶಾಸಕರನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಟಿವಿಕೆ ನಾಯಕರು ಕೂಡ ಮುಂದಾದ್ರು ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಎಡಿಎಂಕೆ ಕೆಲ ಶಾಸಕರನ್ನು ಕೂಡ ಟಿವಿಕೆ ನಾಯಕರು ಸಂಪರ್ಕವನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಅದಕ್ಕೋಸ್ಕರವಾಗಿಯೇ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಯಾವುದೇ ಒಬ್ಬ ಶಾಸಕರು ಕೂಡ ವಿಜಯ್ ಅವರ ಸಂಪರ್ಕಕ್ಕಾಗ್ಲಿ ಅಥವಾ ಟಿವಿಕೆ ಪಕ್ಷದ ನಾಯಕರಿಗಾಗ್ಲಿ ಸಿಗದ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ವಿಶೇಷ ಅಂತಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಬಳಿ ಇರುವಂತದ್ದು ಕೇವಲವಾಗಿ 47 ಶಾಸಕರು. ಆದ್ರೂ ಕೂಡ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಒಂದು ಚರ್ಚೆ ಇದೀಗ ತಮಿಳುನಾಡಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಇದೀಗ ಎಎಂಎಂಕೆ ಶಾಸಕರು ಕೂಡ ಅಲ್ಲಿ ದಿನಕರ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಮ್ಮ ಪಕ್ಷದ ಶಾಸಕರು ಟಿವಿಕೆ ಖರೀದಿ ಆಗಿದೆ ಅನ್ನುವಂಥದ್ದು, ಅವ್ರು ಬೆಂಬಲ ಕೊಟ್ಟಿಲ್ಲ ಅನ್ನುವಂಥದ್ದು. ಅವರು ಕೂಡ ಇದೀಗ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಗವರ್ನರ್ಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಮಿಳುನಾಡಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಪಳನಿಸ್ವಾಮಿ ಅವರು 47 ಸ್ಥಾನ ಗೆದ್ದು ಯಾವ ರೀತಿಯಾಗಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಪ್ರಶ್ನೆ ಆದ ಸಂದರ್ಭದಲ್ಲಿ ನೇರವಾಗಿ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ ಅಧಿಕಾರವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲೇ ಇದೀಗ ಡಿಎಂಕೆ ಎಡಿಎಂಕೆ ಅವರು ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿನೇ ಕ್ಷಣಕ್ಕೊಂದು ನಿಮಿಷಕ್ಕೊಂದು ಏನು ಬೆಳವಣಿಗೆಗಳಾಗ್ತಾ ಇದಾವೆ, ಆ ಒಂದು ಬೆಳವಣಿಗೆಗಳ ಆಧಾರದ ಮೇಲೆ ತಮಿಳುನಾಡಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಅನ್ನೋದ್ರ ಬಗ್ಗೆ ಈಗ ವಾತಾವರಣ ಕಂಡು ಬರ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.